ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೂಲವ್ಯಾಧಿಯ ಮೊಳಕೆಗಳನ್ನು ಇಲ್ಲದಂತೆ ಮಾಡಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ಸ್: ಎ ನುಗ್ಗೆ ಎಲೆ, ಬಿ ಎಕ್ಕದ ಎಲೆ, ಸಿ ವೀಳ್ಯದೆಲೆ, ಡಿ ನೀಲಗಿರಿ. ಉತ್ತರ ಆಪ್ಷನ್ ಎ ಮತ್ತು ಬಿ. ನುಗ್ಗೆ ಎಲೆ ಹಾಗೂ ಎಕ್ಕದ ಎಲೆಯನ್ನು ನುಣ್ಣಗೆ ಅರೆದು ಮೂಲವ್ಯಾಧಿಯ ಮೊಳಕೆಗಳಿಗೆ ಲೇಪಿಸುವುದರಿಂದ ಮೊಳಕೆಗಳು ದಿನಕ್ರಮೇಣ ನಾಶವಾಗುತ್ತವೆ. ಎರಡನೇ ಪ್ರಶ್ನೆ, ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಕಾಡುವ ನಿಶಕ್ತಿಯನ್ನು ದೂರಾಗಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಸೇಬು, ಬಿ ಮೊಟ್ಟೆ, ಸಿ ಸೋರೆಕಾಯಿ, ಡಿ ಹೀರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸೋರೆಕಾಯಿ. ಸೋರೆಕಾಯಿಯ ಪಲ್ಯ ತಿನ್ನುವುದರಿಂದ ಗರ್ಭಿಣಿಯರ ನಿಶಕ್ತಿ ದೂರವಾಗಿ ಒಳಗೆ ಬೆಳೆಯುವ ಮಗುವಿಗೆ ಪುಷ್ಟಿ ದೊರೆಯುತ್ತದೆ. ಮೂರನೇ ಪ್ರಶ್ನೆ, ಯಾವ ಸಂದರ್ಭದಲ್ಲಿ ದೇಹ ರಕ್ತದಿಂದ ನೀರಿನ ಅಂಶವನ್ನು ಹೀರಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಆಯಾಸ, ಬಿ ನಿರ್ಜಲೀಕರಣ, ಸಿ ಒತ್ತಡ, ಡಿ ಅಧಿಕ ಬೊಜ್ಜು. ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಜಲೀಕರಣ. ದೇಹದಲ್ಲಿ ನೀರು ಕಡಿಮೆಯಾದಾಗ ರಕ್ತದಿಂದ ನೀರಿನ ಅಂಶವನ್ನು ಹೀರಿಕೊಳ್ಳುತ್ತದೆ ಹಾಗೂ ಹೈಡ್ರೀಕರಿಸಿದ ರಕ್ತದ ಕೊರತೆಯು ದೇಹದಾದ್ಯಂತ ಆಮ್ಲಜನಕದ ಪೂರೈಕೆಯನ್ನು ಕಡಿಮೆ ಮಾಡಿ ಆಯಾಸ ಮತ್ತು ನಿದ್ರಾಹೀನತೆಯನ್ನು ಉಂಟುಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದ ವಿಮಾನ ನಿಲ್ದಾಣವನ್ನು ಗೋಪುರದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ? ಆಪ್ಷನ್ಸ್: ಎ ಕೇರಳ, ಬಿ ಆಂಧ್ರಪ್ರದೇಶ್, ಸಿ ತಮಿಳುನಾಡು, ಡಿ ವಾರಣಾಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು. ತಮಿಳುನಾಡಿನ ತಿರುಚಿರಪಲ್ಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಗೋಪುರದ ಶೈಲಿಯಲ್ಲಿ ತಿರುಚಿ ಮತ್ತು ಸುತ್ತಮುತ್ತಲಿನ ಸ್ಮಾರಕಗಳ ವಾಸ್ತುಶಿಲ್ಪದ ಪರಿಕಲ್ಪನೆಯಿಂದ ಮತ್ತು ಪೊಂಗಲ್ ಹಾಗೂ ರಂಗೋಲಿಯಂತಹ ಹಬ್ಬಗಳಿಂದ ರಚಿಸಲಾಗಿದೆ. ದಕ್ಷಿಣ ಭಾರತದ ವಾಸ್ತುಶಿಲ್ಪದ ಗೋಪುರಗಳ ಅಲಂಕಾರಿಕ ಮೇಲ್ಛಾವಣಿಯಿಂದ ಐಕಾನಿಕ್ ರೂಪವನ್ನು ಪ್ರೇರೇಪಿಸಲಾಗಿದೆ. ಐದನೇ ಪ್ರಶ್ನೆ, ಆಸನದಲ್ಲಿ ಆಗುವ ಉರಿ ಮತ್ತು ನೋವಿನಂತಹ ಸಮಸ್ಯೆಗಳಿಗೆ ಯಾವುದು ಪರಿಹಾರವಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ಸ್: ಎ ನೇರಳೆ, ಬಿ ಮಾವಿನ ಎಲೆ, ಸಿ ಸಿಹಿ ಗುಂಬಳ, ಡಿ ಹಸಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಆಸನದಲ್ಲಿ ಆಗುವ ಉರಿ, ನೋವು ಇಂತಹ ಸಮಸ್ಯೆಗಳಿಗೆ ನೇರಳೆ ಮರದ ಎಲೆ ಹಾಗೂ ಮಾವಿನ ಎಲೆಯನ್ನು ನೀರಿನಲ್ಲಿ ಹಾಕಿ ಕುದಿಸಿ ಆ ನೀರನ್ನು ಬೇರೆ ಬಿಸಿ ನೀರಿಗೆ ಹಾಕಿ ಒಂದು ಟಬ್ನಲ್ಲಿ ಹಾಕಿ 5 ನಿಮಿಷ ಕುಳಿತರೆ ನೋವು ಕ್ರಮೇಣ ಕಡಿಮೆಯಾಗುತ್ತದೆ. ಈ ಪ್ರಶ್ನೆ, ಅಸ್ತಮಾ ಅಥವಾ ಉಸಿರಾಟದ ತೊಂದರೆ ಇರುವವರು ಯಾವುದನ್ನು ಸೇವಿಸುವುದರಿಂದ ಈ ಸಮಸ್ಯೆ ಗುಣವಾಗುತ್ತದೆ? ಆಪ್ಷನ್ಸ್: ಎ ಬೆಲ್ಲ, ಬಿ ಶುಂಠಿ, ಸಿ ಪೇರಳೆ, ಡಿ ಅಜ್ವೈನದ ಎಲೆ. ಸರಿಯಾದ ಉತ್ತರ ಆಪ್ಷನ್ ಎ ಬೆಲ್ಲ. ಬೆಲ್ಲವು ಅದರ ಶುದ್ಧೀಕರಣ ಕ್ರಿಯೆಯಿಂದಾಗಿ ಅಸ್ತಮಾದಲ್ಲಿ ಸಹಾಯ ಮಾಡಬಹುದು. ಇದು ಶ್ವಾಸಕೋಶ ಮತ್ತು ಉಸಿರಾಟದ ಪ್ರದೇಶವನ್ನು ಸ್ವಚ್ಛಗೊಳಿಸುತ್ತದೆ. ಇದು ಉಸಿರಾಟವನ್ನು ಸರಾಗಗೊಳಿಸಲು ಸಹಾಯ ಮಾಡುತ್ತದೆ. ದಿನನಿತ್ಯದ ಧೂಳು ಮತ್ತು ಕೊಳೆಯೊಂದಿಗೆ ಸಂಪರ್ಕಕ್ಕೆ ಬರುವ ಜನರು ತಮ್ಮ ಗಾಳಿಯ ಹಾದಿಯನ್ನು ಆರೋಗ್ಯವಾಗಿಡಲು ನಿಯಮಿತವಾಗಿ ಬೆಲ್ಲವನ್ನು ಸೇವಿಸುವುದು ಒಳ್ಳೆಯದು. ಪ್ರಶ್ನೆ, ಯಾವುದು ಯಕೃತ್ತಿನ ಹಾನಿಯನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ ಸೇಬು, ಬಿ ದ್ರಾಕ್ಷಿ, ಸಿ ಕಲ್ಲಂಗಡಿ, ಡಿ ಲಿಚ್ಚಿ. ಸರಿಯಾದ ಉತ್ತರ ಆಪ್ಷನ್ ಡಿ ಲಿಚ್ಚಿ. ನಿಯಮಿತವಾಗಿ ಲಿಚ್ಚಿ ಹಣ್ಣನ್ನು ಸೇವಿಸುವುದರಿಂದ ಲಿಚ್ಚಿಯಲ್ಲಿರುವ ಪಾಲಿಫೆನಾಲ್ಗಳು ಯಕೃತ್ತಿನ ಹಾನಿಯನ್ನು ಕಡಿಮೆ ಮಾಡಬಹುದು ಮತ್ತು ಆಲ್ಕೋಹಾಲ್ ಯುಕ್ತ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಯನ್ನು ತಡೆಯಬಹುದು. ಪ್ರಶ್ನೆ, ಯಾವ ಸಮಸ್ಯೆ ಇರುವ ಮಹಿಳೆಯರಲ್ಲಿ ಆಗಾಗ್ಗೆ ಭಾರೀ ರಕ್ತಸ್ರಾವ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಅಂಡಾಶಯ, ಬಿ ಗರ್ಭಕೋಶ, ಸಿ ತಿಂಗಳ ಮುಟ್ಟು, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಬಿ ಗರ್ಭಕೋಶ. ಗರ್ಭಾಶಯವು ದುರ್ಬಲವಾಗಿರುವ ಮಹಿಳೆಯರಿಗೆ ಆಗಾಗ್ಗೆ ಭಾರೀ ರಕ್ತಸ್ರಾವ ಅಥವಾ ಅಸಹಜ ರಕ್ತಸ್ರಾವವಾಗುತ್ತದೆ. ಅಷ್ಟೇ ಅಲ್ಲ, ಭಾರೀ ರಕ್ತಸ್ರಾವದ ಚಕ್ರವು ಹೆಚ್ಚು ಕಾಲ ಇರುತ್ತದೆ. ಮಹಿಳೆಗೆ ಆಗಾಗ ಮುಟ್ಟಿನ ಸಮಸ್ಯೆಗಳಿದ್ದರೆ ಇದು ಅವರ ಆರೋಗ್ಯವನ್ನು ಹದಗೆಡಿಸಬಹುದು. ಆದ್ದರಿಂದ ಅಂತಹವರು ತಕ್ಷಣವೇ ವೈದ್ಯರನ್ನು ಕಾಣುವುದು ಸೂಕ್ತ. ಪ್ರಶ್ನೆ: ತಿರುಪತಿ ಬೆಟ್ಟ ಹಿಂದೆ 4 ಯುಗಗಳಲ್ಲಿ ಇತ್ತು, ಅದರ ಹೆಸರೇನು? ಆಪ್ಷನ್ಸ್: ಎ ವೃಷಭಾಚಲ, ಬಿ ಅಂಜನಾಚಲ, ಸಿ ಶೇಷಾಚಲ, ಡಿ ವೆಂಕಟಾಚಲ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ತಿರುಪತಿ ಬೆಟ್ಟವನ್ನು ಸತ್ಯಯುಗದಲ್ಲಿ ವೃಷಭಾಚಲವೆಂದು, ತ್ರೇತಾಯುಗದಲ್ಲಿ ಅಂಜನಾಚಲವೆಂದು, ದ್ವಾಪರ ಯುಗದಲ್ಲಿ ಶೇಷಾಚಲವೆಂದು, ಹಾಗೆಯೇ ಕಲಿಯುಗದಲ್ಲಿ ವೆಂಕಟಾಚಲ ಎಂದು ಕರೆಯುತ್ತಾರೆ. ಪ್ರಶ್ನೆ: ದೇಹದಲ್ಲಿ ಯಾವುದರ ಕೊರತೆಯಿಂದ ಎದೆಯಲ್ಲಿ ನೋವು ಕಾಣಿಸಿಕೊಳ್ಳಬಹುದು? ಆಪ್ಷನ್ಸ್: ಎ ರಕ್ತ, ಬಿ ಜೀವಕೋಶಗಳು, ಸಿ ಕಬ್ಬಿಣ, ಡಿ ಮೆಗ್ನೀಷಿಯಂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೆಗ್ನೀಷಿಯಂ. ನಮ್ಮ ದೇಹದಲ್ಲಿ ಮೆಗ್ನೀಷಿಯಂ ಕೊರತೆಯು ಪರಿಧಮನಿಯ ಸೆಳೆತಕ್ಕೆ ಕಾರಣವಾಗಬಹುದು. ಪರಿಧಮನಿಯ ಸೆಳೆತ ಎಂದರೆ ಹೃದಯದ ಅಪಧಮನಿಗಳು ಇದ್ದಕ್ಕಿದ್ದಂತೆ ಬಿಗಿಯಾಗುವುದು. ಇದು ನಿಮ್ಮ ಎದೆಯಲ್ಲಿ ಹಿಸುಕಿದ ನೋವಿನಂತೆ ಭಾಸವಾಗಬಹುದು. ಆದ್ದರಿಂದ ನಿಮ್ಮ ದೈನಂದಿನ ಆಹಾರದಲ್ಲಿ ಮೆಗ್ನೀಷಿಯಂ ಇರುವಂತೆ ನೋಡಿಕೊಂಡು ಆಹಾರವನ್ನು ಸೇವಿಸುವುದು ಒಳ್ಳೆಯದು. ವಾನರ ರಾಜ ಕೇಸರಿ ಯಾವ ಪರ್ವತದಲ್ಲಿ ವಾಸಿಸುತ್ತಿದ್ದನು? ಆಪ್ಷನ್ಸ್: ಎ ಸುಮೇರ, ಬಿ ಕಾಂಚನ್, ಸಿ ಮಂದಾರಚಲ, ಡಿ ಕಿಷ್ಕಿಂಧ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಚನ್. ಮಧುಮೇಹಿಗಳಲ್ಲಿ ರಕ್ತಹೀನತೆಯನ್ನು ನಿವಾರಿಸಲು ಯಾವ ಆಹಾರವನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಹಸಿರು ಸೊಪ್ಪು, ಬಿ ಮಸೂರ, ಸಿ ಮಾಂಸಾಹಾರ, ಡಿ ಡೈರಿ ಉತ್ಪನ್ನಗಳು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಎಲೆಗಳ ಹಸಿರುಗಳು ತ್ವರಿತ ಶಕ್ತಿಯನ್ನು ನೀಡುವುದಿಲ್ಲವಾದರೂ ಕಬ್ಬಿಣ ಸಮೃದ್ಧವಾಗಿರುವುದರಿಂದ ಕೊತ್ತಂಬರಿ ಸೊಪ್ಪು, ಕೆಂಪು ಹರಿವೆ ಸೊಪ್ಪು, ಮೆಂತ್ಯೆ ಸೊಪ್ಪು, ನುಗ್ಗೆ ಸೊಪ್ಪನ್ನು ಮಧುಮೇಹಿಗಳು ಸೇವಿಸುವುದು ಒಳ್ಳೆಯದು. ಹಾಗೆಯೇ ಮಧುಮೇಹ ಹೊಂದಿರುವ ಜನರು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಲು ಮಸೂರವು ಅತ್ಯುತ್ತಮ ಆಹಾರವಾಗಿದ್ದು, ಅವು ಕಬ್ಬಿಣ, ಪ್ರೋಟೀನ್, ಫೈಬರ್, ಹಲವಾರು ಬಿ ಜೀವಸತ್ವಗಳು, ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂಗಳಲ್ಲಿ ಸಮೃದ್ಧವಾಗಿವೆ. ಮುಂದಿನ ಪ್ರಶ್ನೆ: ಬೇವಿನ ಕಡ್ಡಿಯಿಂದ ಹಲ್ಲುಜ್ಜುವುದರಿಂದ ಸಿಗುವ ಪ್ರಯೋಜನಗಳೇನು? ಆಪ್ಷನ್ಸ್: ಎ ಬ್ಯಾಕ್ಟೀರಿಯಾ ನಾಶ, ಬಿ ಕಲೆ ನಿವಾರಣೆ, ಸಿ ಒಸಡುಗಟ್ಟಿ, ಡಿ ಮೇಲಿನ ಎಲ್ಲವೂ. ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೇವಿನ ಕೊಂಬೆಗಳನ್ನು ಜಗಿಯುವುದರಿಂದ ಹಲ್ಲು ಬಿಳಿಯಾಗುವುದರಿಂದ ಹಿಡಿದು ಸೋಂಕುಗಳ ಆಕ್ರಮಣವನ್ನು ಕೂಡ ತಡೆಯುತ್ತದೆ. ಬೇವಿನ ಆಂಟಿಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳು ಹಲ್ಲಿನ ಕೊಳೆತಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಎದುರಿಸಲು ಸಹಾಯ ಮಾಡುತ್ತವೆ. ಕೊಂಬೆಯಲ್ಲಿರುವ ನೈಸರ್ಗಿಕ ನಾರುಗಳು ಅಗಿಯುವಾಗ ಜೈವಿಕ ವಿಘಟನೀಯ ಶೂನ್ಯ ತ್ಯಾಜ್ಯ ಹಲ್ಲುಜ್ಜುವ ಬ್ರಷ್ ಆಗಿ ಕಾರ್ಯನಿರ್ವಹಿಸುತ್ತವೆ. ಅದು ಕಲೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತವೆ. ಬೇವಿನ ಆಂಟಿಮೈಕ್ರೋಬಿಯಲ್ ಮತ್ತು ಉರಿಯೂತದ ಗುಣಲಕ್ಷಣಗಳು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಒಸಡು ಕಾಯಿಲೆಗೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಸಹಾಯ ಮಾಡುತ್ತದೆ. ಹಲ್ಲು ನೋವು ನಿವಾರಿಸಲು, ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಮತ್ತು ಊದಿಕೊಂಡ ವಸಡುಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುವುದರ ಜೊತೆಗೆ ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ಸೂಕ್ಷ್ಮ ಜೀವಿಗಳನ್ನು ತೆಗೆದುಹಾಕಲು ಸಹ ಬೇವಿನ ಕಡ್ಡಿ ಸಹಾಯ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.